ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮಿತ್ ಪಾಳ್ಯ. ಪ್ರತಿನಿತ್ಯದಂತೆ ಇವತ್ತು ಕೂಡ ನಾವೊಂದು ಚಿಕ್ಕ ಸಬ್ಜೆಕ್ಟ್ ತೊಗೊಂಡಿದ್ದೀವಿ. ಅದು ಚಲನಚಿತ್ರರಂಗಕ್ಕೆ ಸಂಬಂಧಪಟ್ಟಿತ್ತು. ನಾಯಕ ನಟರು ಮತ್ತು ನಿರ್ಮಾಪಕರ ನಡುವಿನ ಒಂದು ಸಣ್ಣ ಬಿರುಕು. ಕನ್ನಡ ಚಿತ್ರರಂಗನೇ ಒಂದು ಚಿಕ್ಕ ಮನೆ ಇದ್ದಾಗೆ, ಆದರೆ ಅಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಉದ್ಭವಿಸ್ತಾ ಇದೆ. ಆದರೆ ಆ ಸಣ್ಣ ಪುಟ್ಟ ಸಮಸ್ಯೆಗಳೇ ಚಿತ್ರರಂಗದ ಅಳಿವು ಉಳಿವು ಮತ್ತು ಅದರ ಬೆಳವಣಿಗೆಗೆ ಒಂದು ರೀತಿ ಮಾರಕ ಆಗ್ತಾ ಇದೆ. ಇತ್ತೀಚಿನ ಒಂದು ಬೆಳವಣಿಗೆ ಕೂಡ ಸುವರ್ಣ ನ್ಯೂಸ್ನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾರಾಯಣ್ ನಿರ್ಗಮನ ಕಾರ್ಯಕ್ರಮದಲ್ಲಿ ನಿರ್ಮಾಪಕರ ಸಂಘದ ಅಧ್ಯಕ್ಷ ಮುನಿರಾಜ್ ಆಡಿದ ಮಾತು, ಅದಕ್ಕೆ ಮುನಿರತ್ನ ಅವರು ಆಡಿದ ಮಾತು, ಅದಕ್ಕೆ ನಾಯಕ ನಟ ಯೋಗೀಶ್ ರಿಯಾಕ್ಟ್ ಮಾಡಿದ್ರು ಅನ್ನೋ ಒಂದು ಆರೋಪ ಕೂಡ ಇದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಗಣ್ಯ ಅತಿಥಿಗಳು ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ದೇವೇಗೌಡ ಪ್ರಧಾನಿಯಾಗಿದ್ದಾಗಲೂ ಲಂಚದ ಆಮಿಷ. ಕುಮಾರಸ್ವಾಮಿಯನ್ನ ಸಂಪರ್ಕಿಸಿದ್ದರಂತೆ ದಲ್ಲಾಳಿಗಳು. ನನ್ನನ್ನು ಯಾರೂ ಸಂಪರ್ಕಿಸಿರಲಿಲ್ಲ ಅಂದ ಮಾಜಿ ಪ್ರಧಾನಿ. ರೆಡ್ಡಿ ಪುತ್ರರ ಕಂಪನಿಗಳಿಗೆ 6 ಕೋಟಿ ಕಿಕ್ ಬ್ಯಾಕ್. ಸಿಇಸಿ ವರದಿಯಲ್ಲಿ ಬಹಿರಂಗ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ. ಬಿಎಸ್ವೈ ಕುಟುಂಬದ ಮೇಲೆ ತನಿಖೆಯ ತೂಗುಗತಿ. ನಕ್ಸಲರೇ ರಕ್ತ ಕ್ರಾಂತಿ ಬಿಟ್ಟು ಶರಣಾಗಿ. 24 ಗಂಟೆಯೊಳಗೆ ಸೂಕ್ತ ವ್ಯವಸ್ಥೆ. 3 ದಿನ ನಕ್ಸಲ್ ಕಾರ್ಯಾಚರಣೆ ನಿಲ್ಲಿಸ್ತೀವಿ ಅಂದ್ರು ಬಿದಿರಿ. ಸರ್ಕಾರವೇ ವಕ್ಫ್ ಆಸ್ತಿ ಕಬಳಿಸಿದೆ. ಅನ್ವರ್ ಮಾನ್ಪಾಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ. ವರದಿಯಲ್ಲಿ ಜನಪ್ರತಿನಿಧಿಗಳ ಹೆಸರು ಸೇರಿಸಿದ್ದು ಸರಿಯಲ್ಲ ಅಂದ್ರು ಶಾಸಕ ಹ್ಯಾರಿಸ್. ಹಾಕಿ ಇಂಡಿಯಾ ಆಟಗಾರರಿಗೆ ಹೋಟೆಲ್ ಲಲಿತ್ನಿಂದ ಸನ್ಮಾನ. ಹೋಟೆಲ್ ವತಿಯಿಂದ 1 ಲಕ್ಷ, ಹಾಕಿ ಇಂಡಿಯಾದಿಂದ 1 ಲಕ್ಷ, ಸಹಾಯಕ ಸಿಬ್ಬಂದಿಗೆ ತಲಾ 50,000 ರೂಪಾಯಿ. ಗಣ್ಯ ಅತಿಥಿಗಳ ಜೊತೆ ಚರ್ಚೆ ಹೋಗೋದಕ್ಕೂ ಮೊದಲು ಈ ಪ್ರಕರಣ ಏನು, ಈ ಪ್ರಕರಣ ಯಾಕೆ ಬಂತು, ಇದಕ್ಕೆ ಏನೆಲ್ಲ ಬೆಳವಣಿಗೆಗಳು ನಡೀತು, ಆನಂತರ ಇವತ್ತು ನಿರ್ಮಾಪಕರ ಸಂಘ ಸಭೆ ಮಾಡೋದಕ್ಕೆ ಹೊರಟಿದ್ಯಾಕೆ, ಆನಂತರ ರದ್ದಾಗಿದ್ಯಾಕೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀನಿ. ಅದಕ್ಕೂ ಮೊದಲು ಒಟ್ಟಾರೆ ಈ ಪ್ರಕರಣ ಏನು ಅನ್ನೋದು ನೋಡೋಣ ಈ ಚಿಕ್ಕ ವರದಿಲಿ. ನಾರಾಯಣ್ ಕನ್ನಡ ಚಿತ್ರರಂಗ ಕಂಡ ಪ್ರತಿಭಾವಂತ ನಿರ್ದೇಶಕರಲ್ಲಿ ಒಬ್ಬರು. ಸತತ ಸೋಲು ಮತ್ತು ಚಿತ್ರರಂಗದ ಕೆಲವರ ವರ್ತನೆಯಿಂದ ಬೇಸತ್ತು ಚಿತ್ರ ನಿರ್ಮಾಣ ನಿರ್ದೇಶನಕ್ಕೆ ಗುಡ್ ಬೈ ಹೇಳಿದ್ದ ನಾರಾಯಣ್ ಯುಗಾದಿಯ ದಿನ ಸುವರ್ಣ ನ್ಯೂಸ್ನಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಚಿತ್ರರಂಗದ ಪ್ರತಿನಿಧಿಗಳು ಮತ್ತು ಅಭಿಮಾನಿಗಳೊಂದಿಗೆ ತಮ್ಮ ನೋವು ತೋಡಿಕೊಂಡಿದ್ರು. ಆಗ ನೇರ ಪ್ರಸಾರದಲ್ಲಿ ನಾರಾಯಣ್ ಅವರ ಜೊತೆ ಮಾತನಾಡಿದ್ದ ನಿರ್ಮಾಪಕ ಮುನಿರತ್ನ ಚಿತ್ರರಂಗದ ಕಲಾವಿದರು ಮತ್ತು ಕಾರ್ಮಿಕರ ವರ್ತನೆಯ ಬಗ್ಗೆ ಕಿಡಿಕಾರಿದ್ರು. ಒಬ್ಬ ನಾಯಕ ನಟ 30 ಲಕ್ಷ ತಗೊಂಡ್ರೆ ಚಿತ್ರರಂಗ ಉದ್ಧಾರ ಆಗತ್ತೆ. 3 ಕೋಟಿ ಕೇಳಿದಾಗ ಎಲ್ಲಿಂದ ಉದ್ಧಾರ ಆಗತ್ತೆ? ಒಬ್ಬ ನಾಯಕನ ನಟನ ಜೊತೆ 5 ಜನ ಅಸಿಸ್ಟೆಂಟ್ಗಳು ಬರ್ತಾರೆ. ಅವ್ರನ್ನ ಮೆಚ್ಚಿಸೋದಕ್ಕೆ 4,000 ಕೊಡು, 5,000 ಕೊಡು ಅಂತ ಹೇಳ್ತಾರೆ. ಒಂದ್ ಹೀರೋಯಿನ್ ಬರ್ತಾಳೆ, ಅವಳಿಗೊಂದು ಕ್ಯಾರವ್ಯಾನ್ ಕೊಡ್ಬೇಕು. ಎಲ್ಲ ಹೆಚ್ಚಾಗಿ ನಮ್ಮ ಮೇಲೆ ಬೀಳ್ತಾ ಇರೋದು ನಿರ್ಮಾಪಕನ್ನ ಹಾಕೊಂಡು ದೇಹದಲ್ಲಿ ಕಡೆ ಪಕ್ಷ ಒಂದ್ ಮನುಷ್ಯನ್ಗೆ 5 ಲೀಟರ್ ರಕ್ತ ಇರುತ್ತಂತೆ. ಒಂದು 4 ಲೀಟರ್ ರಕ್ತನ ಕಿತ್ಕೊಂಡ್ಬಿಟ್ಟು 1 ಲೀಟರ್ ಬಿಟ್ರು ಪರವಾಗಿಲ್ಲ, ಅಟ್ಲೀಸ್ಟ್ ನಾವು ಬದುಕಬಹುದು. ಅದ್ರನ್ನು ಕಿತ್ಕೊಂತಾ ಇದ್ದಾರೆ. ಕಲಾವಿದ್ರೆ ಅಂತಲ್ಲ, ಒಂದು ಕಾರ್ಮಿಕರು ಇವತ್ತು ಅವ್ರು ತಗೊಳ್ಳೋ ಪೇಮೆಂಟ್ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ತಗೊಳ್ಳೋದಿಲ್ಲ. ಒಂದು ನಿರ್ಮಾಪಕ ಅನ್ನೋನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದಾರೆ ಅಂದ್ರೆ ಅವ್ರ ಜೋಬುಗಳೇ ಬೇಕಾಗಿಲ್ಲ ಅವ್ರಿಗೆ, ನಿರ್ಮಾಪಕನೇ ಅವ್ರ ಜೋಬು. ಇದು ಚಿತ್ರರಂಗದ ಕೆಲವರ ಸಿಟ್ಟಿಗೆ ಕಾರಣವಾಗಿತ್ತು. ಮುನಿರತ್ನ ಹೇಳಿಕೆಗೆ ಯೋಗಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ಯೋಗಿ ನಿರ್ಮಾಪಕರನ್ನು ಭಿಕ್ಷುಕ ಎಂದು ಕರೆದಿದ್ದರು ಅನ್ನೋದು ಆರೋಪ. ಇದರಿಂದ ಸಿಟ್ಟಿಗೆದ್ದ ನಿರ್ಮಾಪಕರ ಸಂಘ ಇಂದು ತುರ್ತು ಸಭೆ ಕರೆದಿತ್ತು. ಯೋಗಿ ಚಿತ್ರಗಳಿಗೆ ಅಸಹಕಾರ ನೀಡುವ ನಿರ್ಣಯ ಕೈಗೊಳ್ಳಲು ಮುಂದಾಗಿತ್ತು. ಇದರ ಮಧ್ಯೆ ಯೋಗಿ ತಮ್ಮ ಹೇಳಿಕೆಗೆ ಕ್ಷಮೆ ಕೇಳಿದರು ಎಂದು ಸುದ್ದಿಯಾಗಿ ತುರ್ತು ಸಭೆ ರದ್ದಾಗಿತ್ತು. ಎಲ್ಲವೂ ಮುಗಿಯಿತು ಅನ್ನುವಾಗಲೇ ಯೋಗಿ ಸುವರ್ಣ ನ್ಯೂಸ್ ಅನ್ನ ಸಂಪರ್ಕಿಸಿದ್ರು. ಯೋಗಿ ಹೇಳಿದ್ದು, ಕ್ಷಮೆ ಕೇಳುವಂಥ ಯಾವುದೇ ತಪ್ಪನ್ನು ನಾನು ಮಾಡಿಲ್ಲ. ನಾನು ನಿರ್ಮಾಪಕರ ಕ್ಷಮೆ ಕೇಳಿಲ್ಲ. ಇದು ಸುವರ್ಣ ನ್ಯೂಸ್ಗೆ ಯೋಗಿ ಕೊಟ್ಟ ಸ್ಪಷ್ಟನೆ. ಅಲ್ಲಿಗೆ ವಿವಾದ ಮತ್ತೆ ಮೊದಲಿದ್ದ ಜಾಗಕ್ಕೆ ಬಂದು ನಿಂತಂತಾಗಿದೆ. ಚಿತ್ರರಂಗದಲ್ಲೀಗ ನಾಯಕ ವರ್ಸಸ್ ನಿರ್ಮಾಪಕ ಎಂಬ ಸಮರವೇ ಶುರುವಾದಂತೆ ಕಾಣುತ್ತಿದೆ. ನಿರ್ಮಾಪಕರನ್ನ ಅನ್ನದಾತ ಅಂತ ಅನ್ನುತ್ತಿದ್ದ ಡಾಕ್ಟರ್ ರಾಜ್ ಆಗಲಿ, ಕಲಾವಿದರನ್ನು ದೇವರು ಎಂದು ಪ್ರೀತಿಸುತ್ತಿದ್ದ ನಿರ್ಮಾಪಕರಾಗಲಿ ಈಗ ಇಲ್ಲ. ಬಹುಶಃ ಈಗಿನ ಈ ತಿಕ್ಕಾಟಕ್ಕೆ ಅದೇ ಕಾರಣವಾಗಿರಬಹುದು. ಇಲ್ಲಿರೋದು ಈಗೋ ಸಮಸ್ಯೆ. ಇದು ಸರಿ ಹೋಗದ ಹೊರತು ಚಿತ್ರರಂಗದ ಒಳಗಿನ ಜಗಳ ಮುಗಿಯುವಂತೆ ಕಾಣುತ್ತಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.
ಇದು ಒಟ್ಟಾರೆ ಪ್ರಕರಣ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಗಣ್ಯ ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋಲಿದ್ದಾರೆ. ನಾಯಕ ನಟ ಶಾಸಕ ಜಗ್ಗೇಶ್ ಇದ್ದಾರೆ, ಜಗ್ಗೇಶ್ ಅವರು ಸ್ಟುಡಿಯೋಗೆ ಸ್ವಾಗತ. ಹಾಗೆ ನಾಯಕ ನಟ ಯೋಗಿ ನಮ್ಮ ಜೊತೆ ಇದ್ದಾರೆ, ಯೋಗಿ ಸ್ಟುಡಿಯೋಗೆ ಸ್ವಾಗತ. ನಿರ್ಮಾಪಕ ಗಣೇಶ್ ನಮ್ಮ ಜೊತೆ ಇದ್ದಾರೆ, ಗಣೇಶ್ ಸ್ಟುಡಿಯೋಗೆ ಸ್ವಾಗತ. ಕಾರ್ಮಿಕರ ಸಂಘದಿಂದ ರವೀಂದ್ರ ಅವರು ಬಂದಿದ್ದಾರೆ, ರವೀಂದ್ರ ಅವರು ನಮಸ್ಕಾರ. ಸೊ ಯೋಗಿ, ಇದಕ್ಕೆ ಮೊದಲು ಉತ್ತರ ನೀವು ಕೊಡಬೇಕೀಗ. ನಿರ್ಮಾಪಕರ ಸಂಘದ ಅಧ್ಯಕ್ಷ ಮೊನ್ನೆ ನಮ್ಮ ನೇರ ಪ್ರಸಾದ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾಗ ಮಾತಾಡಿದ್ರು, ಅದಕ್ಕೆ ನೀವು ರಿಯಾಕ್ಟ್ ಮಾಡಿದಿರಿ ಅಂತೇಳಿ. ಏನು ರಿಯಾಕ್ಟ್ ಮಾಡಿದಿರಿ ನೀವು? ಸರ್ ಆ್ಯಕ್ಚುಲಾಗಿ ಆ ಒಂದು ಮಾತುಕತೆ ನಡೆದಾಗ ನಾನು ಇರಲಿಲ್ಲ, ಇಂಡಿಯಾಲಿಲ್ಲ, ನಾನು ದುಬೈಯಲ್ಲಿದ್ದೆ. ದುಬೈಯಿಂದ ಮುಗಿಸ್ಕೊಂಡು ಬಂದಮೇಲೆ ನನ್ನ ಒಂದು ಸಿನಿಮಾ ಬಂಗಾರಿ ಸಿನಿಮಾದು ಪ್ರೆಸ್ ಮೀಟ್ ಇತ್ತು. ಆ ಪ್ರೆಸ್ ಮೀಟಲ್ಲಿ ಹಿಂಗೆ ಮಾತು ನಮ್ಮ ಪ್ರೊಡ್ಯೂಸರ್ ಹತ್ರ ಮಾತಾಡ್ತಾರೆ, ನಮ್ಮ ಜರ್ನಲಿಸ್ಟ್ ಎಲ್ಲರೂ. ಸೊ ಅಲ್ಲಿ ಒಂದು ಮಾತು ಬಂತು, ಈ ಥರ ಮುನಿರತ್ನ ಅವ್ರು ಹೇಳಿದ್ದಾರೆ ಅಂತ. ಸೊ ಅಲ್ಲಿ ಹೇಳೋವರೆಗೂ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಏನಾಯಿತು, ಇನ್ನೊಬ್ಬ ಜರ್ನಲಿಸ್ಟ್ ನನ್ನನ್ನು ಕೇಳಿದಾಗ ನಾನು ಹೇಳಿದೆ, ಸರ್ ಖಂಡಿತ ನನಗಿದ್ದಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ನಾನು ಇರಲಿಲ್ಲ. ಗೊತ್ತಿಲ್ಲ ಇರೋ ಮಾತಿಗೆ ನಾನು ಸಿಗಾಕೊಳ್ಳೋದು ಬೇಡ. ಅಲ್ಲ, ನಿರ್ಮಾಪಕರು ನಮ್ಮ ಬಳಿ ಭಿಕ್ಷುಕರ ಥರ ಬರ್ತಾರೆ, ನಾವ್ಯಾಕೆ ಅವ್ರ ಹತ್ರ ಹೋಗ್ತೀವಿ, ಡೇಟ್ಸ್ ಬೇಕಾದ್ರೆ ಅವ್ರು ನಮ್ಮ ಹತ್ರ ಬರ್ತಾರೆ, ನಾವ್ಯಾಕೆ ಹೋಗೋ ಅಂತ ಅಗತ್ಯ ಇಲ್ಲ ಅಂತ ಹೇಳಿದ್ದು ಹೌದಾ? ಇವಾಗ ಅದನ್ನು ನನಗೆ ಅಲ್ಲೊಬ್ರು ಜರ್ನಲಿಸ್ಟ್ ಇದ್ದಾರೆ, ಅವ್ರು ಕೇಳಿದ್ದು ಪ್ರಶ್ನೆ ಅದು. ಐ ಮೀನ್ ಅವ್ರು ಹೇಳಿದಂಥ ಮಾತು ಅದು, ನಾನು ಹೇಳಿದ್ದಂತ ಅಲ್ಲ. ಹಾಗಾದ್ರೆ ಪತ್ರಿಕೆಯಲ್ಲಿ ಯಾಕೆ ಬಂತು? ನಾನು ಬ್ಯಾಂಗ್ಳೂರ್ ಮಿರರ್ ಅಲ್ಲಿ ಯಾರು ಬರ್ದಿದ್ರಲ್ಲ, ನಾನು ಅದನ್ನ ಆರ್ಟಿಕಲ್ ನೋಡಿದ ತಕ್ಷಣ ಫೋನ್ ಮಾಡಿ ಕೇಳಿದೆ, ಯಾಕೆ ಬರ್ದ್ರಿ ಈ ತರ ನೀವು? ಇವಾಗ ನೀವು ಬರ್ದಿರೋ ಒಂದು ಮಾತಿಂದ ನಮ್ಮ ಒಂದು ಇಡೀ ಇಂಡಸ್ಟ್ರಿಯಲ್ಲಿ ನನಗೆ ತುಂಬಾನೇ ಇವಾಗ ಕೆಟ್ಟ ಹೆಸರು ಬರ್ತಾ ಇದೆ, ನೀವು ಮಾಡಿರೋದು ತಪ್ಪು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಶ್ಯಾಮ್ ಅವರು, ಖಂಡಿತವಾಗ್ಲೂ ನಾನು ಮಾಡಿದ್ದು ಇಂಟೆನ್ಸಿಟಿ, ಐ ಮೀನ್ ಆ ಒಂದು ಏನು ಹೇಳ್ತೀರಾ, ಮಾಡಬೇಕು ಅಂತ ಮಾಡಿದ್ದಲ್ಲ, ಅದು ಬೈ ಮಿಸ್ಟೇಕ್ ಆಗಿರೋದು ಅಂತ. ಮೇ ಬಿ ಮಾಡಿರೋದು ಬೈ ಮಿಸ್ಟೇಕ್ ಇರ್ಬೋದು, ಬಟ್ ಇವಾಗ ಹೋಗ್ತಾ ಇರೋದು ತುಂಬಾ ಕ್ರಿಟಿಕಲ್ ಆಗ್ತಾ ಇದೆ ನಮಗೆ. ನಾನು ಅವ್ರಿಗೆ ಹೇಳಿದೆ, ನಾವು ಇದೇನಾದ್ರು ಜಾಸ್ತಿ ಆದರೆ ನೀವು ಹೇಳಿಲ್ಲ ಅಂದ್ಮೇಲೆ ಕ್ಷಮೆ ಯಾಕೆ ಕೇಳಿದ್ರಿ? ನಾನು ಕ್ಷಮೆ ಕೇಳಿಲ್ಲ ಸರ್, ಯಾರು ಕ್ಷಮೆ ಕೇಳಿಲ್ಲ ನಾನು. ನನಗೆ ಗಣೇಶ್ ಸರ್ ಫೋನ್ ಮಾಡಿ ಮಧ್ಯಾಹ್ನ ಹೇಳಿದ್ರು ಇದೆಲ್ಲ ಕ್ಲಿಯರ್ ಆಗಿದೆ ಅಂತ. ಅವ್ರು ಹೇಳಿದಾಗಲೇ ನನಗೆ ಓಕೆ ಫೈನ್, ಕ್ಲಿಯರ್ ಆಯ್ತಲ್ಲ ಬಿಡು, ನಾನು ಸುಮ್ಮನೆ ಇದ್ದೆ. ಆಮೇಲೆ ಮತ್ತೆ ನ್ಯೂಸ್ ಚಾನಲ್ ನೋಡಿದಾಗ ಯೋಗಿ ಕ್ಷಮೆ ಕೇಳಿದಾನೆ ಅಂತ ಆಯಿತು. ಆಮೇಲೆ ಮತ್ತೆ ಪುನಃ ಫೋನ್ ಬರೋಕ್ಕೆ ಶುರು ಆಯಿತು. ಏನಾಗೆ ನಾನು ಗೌರೀಶ್ ಅವ್ರಿಗೆ ಫೋನ್ ಮಾಡಿದ್ದೆ, ಮಾತಾಡಿದೆ. ಆಮೇಲೆ ಇಲ್ಲಿ ನಾನು ಯಾರಿಗೂ ಸಾರಿ ಕೇಳಿಲ್ಲ. ನಾನು ಸಾರಿ ಕೇಳಿದ್ರೆ ತಪ್ಪು ಮಾಡಿದ್ದೀನಿ ಅಂತ ಆಗುತ್ತೆ, ನಾನು ತಪ್ಪು ಮಾತಾಡಿಲ್ಲ. ನೀವೇನು ಹೇಳಿದ್ದು ಹಾಗಾದ್ರೆ ಅವತ್ತು ಅಲ್ಲಿ ಮಾತಾಡಿದ್ದೇನು? ಆ್ಯಕ್ಚುಲಿ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಕೇಳಿದಾಗ ಈ ಥರ ಮಾತಾಡ್ತಾ ಇದ್ದಾರೆ ಆ್ಯಕ್ಟರ್ಗಳ ಬಗ್ಗೆ ಅಂತ ಅವ್ರು ಹೇಳಿದ್ರು. ಸರ್ ಖಂಡಿತವಾಗ್ಲೂ ತಪ್ಪು ಸರ್, ಆ ಥರ ಯಾರು ಮಾಡಿಲ್ಲ, ನನಗೆ ಗೊತ್ತಿರೋರ್ಗು ಯಾರಿಗೂ ಮಾಡಿಲ್ಲ. ನಿರ್ಮಾಪಕರು ಮತ್ತು ನಾಯಕ ನಟರಿಗೆ ಏನು ಸಮಸ್ಯೆ ಗೊತ್ತಿಲ್ಲ, ಖಂಡಿತವಾಗ್ಲೂ ಗೊತ್ತಿಲ್ಲ. ಈಗ ಮುನಿರತ್ನವ್ರು ಮುಂದುವರೆದ ಒಂದು ಭಾಗ ಹೇಳ್ತಾರೆ, ಕೆಲವರ ಯೋಗ್ಯತೆ ಎಷ್ಟು ಅಂತ ಹೇಳಿದ್ರೆ 40% ರಿಟರ್ನ್ ಬರಲ್ಲ, ಆದ್ರೆ ಅವ್ರು ಮಾತಾಡೋದು ನೋಡಿದ್ರೆ 100 ಕೋಟಿ ಗಟ್ಟಲೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾರಿಗೆ ಅಡ್ರೆಸ್ ಮಾಡಿ ಹೇಳಿದ್ದಾರೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಅದು ನನಗಂತೂ ಹರ್ಟ್ ಆಗುವಂಥ ವಿಚಾರ ಅಲ್ಲ. ಬಿಕಾಸ್ ನನ್ನ ಒಂದು ವ್ಯಾಲ್ಯೂ ಏನಿದೆ ನನಗೆ ಗೊತ್ತು, ಬೇರೆಯವ್ರಿಗೆ ಏನಿರುತ್ತೆ ಅದು ಗೊತ್ತಿರುತ್ತೆ. ಬಟ್ ಅದನ್ನೇ ನಾವು ಓವರ್ ಆಗಿ ಮಾಡೋದಾಗ್ಲಿ ಅಥವಾ ಓವರ್ ಎಕ್ಸ್ಪ್ರೆಸಿವ್ ಆಗಿರೋದಾಗ್ಲಿ ಅದು ತಪ್ಪು. ಅದು ನಮಗೆ ನಾವಿರ್ಬೇಕಷ್ಟೇ, ಅದನ್ನ ಬಿಟ್ಟು ಬೇರೆಯವ್ರ ಹತ್ರ ಟ್ಯಾಂಟ್ರಮ್ಸ್ ಮಾಡೋದಾಗ್ಲಿ ಅದೆಲ್ಲ ಇರಬಾರ್ದು. ಜಗ್ಗೇಶ್, ಒಟ್ಟಾರೆ ಎಪಿಸೋಡ್ ಬಗ್ಗೆ ಏನು ಹೇಳ್ತೀರಿ? ನನಗೆ ಈಗ ಆನೆಸ್ಟಾಗಿ ಹೇಳಬೇಕು ಅಂದರೆ, ಆನೆಸ್ಟಾಗಿ ಹೇಳ್ಬೇಕು ನೀವೀಗ. ನಮ್ಮ ಸೆಷನ್ನು ಏನು ನಡೀತಾ ಇರ್ಬೇಕಾದ್ರೆ ಇದ್ರ ಬಗ್ಗೆ ಎಲ್ಲ ನಾನು ತಲೆಗೆಡಿಸ್ಕೊಳ್ಳಲಿಲ್ಲ. ಯಾವಾಗ ತಮ್ಮಿಂದ ಮತ್ತು ನಮ್ಮ ನಿರ್ಮಾಪಕರು ಗಣೇಶಿಂದ ಬಂತು, ಸ್ಪಷ್ಟವಾಗಿ ಏನು ನಡೆದಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಯೋಗಿಯವರು ಈ ಥರ ಮಾತಾಡಿದ್ದಾರೆ ಮತ್ತು ಮುನಿರತ್ನ ಅವರು ರಿಯಾಕ್ಷನ್ಗೆ ಅಂತ ಬಂದಾಗ ನನಗೆ ಮೊದಲು ಅಂದ್ಕೊಂಡಿದ್ದು, ಬೆಳವಣಿಗೆ ಆಗಬೇಕಾಗಿರೋಂಥ ಹುಡುಗ ಯಾಕೆ ಇವನು ಎದುರು ಇಳಿಯೋಕೆ ಹೊರಟ, ಇವನು ಬೇಡವಾಗಿತ್ತೆ ಅಂತ ಅನ್ನಿಸ್ತು ನನಗೆ. ಇಲ್ಲಿ ನಾನು ಬಂದು ಇದನ್ನ ಮಾತಾಡೋದನ್ನು ಕೇಳಿದಾಗ, ನಾನು ಹೇಳಿಲ್ಲ ಅಲ್ಲಿ, ಅದು ಬೈ ಮಿಸ್ಟೇಕ್ ಆಗಿದೆ ಅಂತ ಅಂದಾಗ ಇದ್ರ ಬಗ್ಗೆ ನನಗೆ ಯಾವ ಒಂದು ನಿರ್ಣಯ ಹೇಳೋದು ಅನ್ನೋದು ಸ್ವಲ್ಪ ಗೊಂದಲಕ್ಕೆ ಸಿಗಾಕೊಂಡು. ಒಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಬಹುಶಃ ಇಡೀ ರಾಜ್ಯ ನೋಡ್ತಿದ್ದಾರೆ. ನಿಮ್ಮನ್ನು ಯಾಕೆ ಕೇಳಬೇಕು ಅಂತಿದ್ದೀರಿ, ನಿಮ್ಮನ್ನು ಯಾಕೆ ಇವತ್ತು ಕರೆದ್ವಿ ಅಂದರೆ, ನೀವು ಚಿತ್ರರಂಗದಿಂದಲೇ ಮೇಲಕ್ಕೆ ಬಂದವರು, ನೀವೇನು ಸೀದಾ ಮೇಲಿಂದ ಹೇಳಿಲ್ಲ, ಭಾಳ ಕಷ್ಟಪಟ್ಟು ಒಂದೊಂದೇ ಹೆಜ್ಜೆಯನ್ನು ಹತ್ತಿ ಮೇಲೆತ್ತು ಬಂದಿರೋರು. ಈ ಶಾಸಕರಾಗಕ್ಕೂ ಕೂಡ ಚಲನಚಿತ್ರರಂಗದ ಜನಪ್ರಿಯತೆಯೂ ಕೂಡ ಒಂದು ಭಾಗ ಕಾರಣ. ನಾನು ಎಲ್ಲೂ ಹಾಗಾಗಿ ಈ ಚಿತ್ರರಂಗ ನಿಮ್ಮನ್ನು ಬೆಳೆಸಿದೆ, ನಿಮ್ಮಂಥವ್ರನ್ನ 100%. ನೀವು ಅದರಿಂದ ಬಹಳಷ್ಟು ಪಡ್ಕೊಂಡಿದ್ದೀರಿ. ಆದರೆ ಈ ಚಿತ್ರರಂಗದಲ್ಲಿ ಇದೊಂದು ಸಮಸ್ಯೆ ಅಲ್ಲ, ಈ ಯೋಗಿ ಮುನಿರತ್ನ ಮಾಡಿದ್ದೊಂದು ಸಮಸ್ಯೆ ಅಲ್ಲ, ಈ ರೀತಿ 25 ಸಮಸ್ಯೆಗಳು ಚಿತ್ರರಂಗದಲ್ಲಿದೆ. ಇವತ್ತು ಕನ್ನಡ ಚಿತ್ರರಂಗಕ್ಕೆ ಇರೋ ಮಾರುಕಟ್ಟೆ ಸಣ್ಣದು, ಇರೋದು 30-30 ಜನ ನಿರ್ಮಾಪಕರು, ಕೆಲವು ನಾಯಕ ನಟರು, ಕೆಲವರು ನಮ್ಮ ಕನ್ನಡದ ತಂತ್ರಜ್ಞರು ಇರೋದೇ ಭಾಳ ಕಡಿಮೆ, ಎಲ್ಲ ಹೊರಗಡೆ ಇರೋ ಜಾಸ್ತಿ. ಅಂಥದ್ರಲ್ಲಿ ಇರೋ 25 ಜನನೇ ಕಿತ್ತಾಡ್ಕೋತಾ ಇದ್ದಾರೆ. ಅಂದರೆ ಕನ್ನಡ ಚಲನಚಿತ್ರ ಉದ್ಯಮವನ್ನು ಬೆಳೆಸೋದಕ್ಕೆ ಮೊದಲು ಅದನ್ನು ಮುಗಿಸೋಕೆ ಪ್ರಯತ್ನ ನಡೀತಾ ಇದೆ ಅನಿಸ್ತಾ ಇದೆ ನನಗೆ. ನಾನು ಅದಕ್ಕೆ ಏನು ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಕೇಳಿದ್ದ ಪ್ರಶ್ನೆಗೆ ನನಗೆ ಸಿನಿಮಾ ಎಲ್ಲವೂ ಕೊಟ್ಟಿದೆ. ನಾನು ಸಿನಿಮಾವನ್ನು ನನ್ನ ತಾಯಿಗಿನ್ನ ಹೆಚ್ಚಾಗಿ ಪ್ರೀತಿಸ್ತೀನಿ, ಇವತ್ತೂ ಮುಂದೆನೂ ಅಷ್ಟೇ. ನನಗೆ ನೇರ ಪ್ರಶ್ನೆ ತುಂಬ ಕಡೆ ಕೇಳಿದಾಗ ನಿಮ್ಮ ಆದ್ಯತೆ ಯಾವುದಕ್ಕಿರುತ್ತೆ ಅಂತ ಅಂದಾಗ, ನಾನು ಮಾಧ್ಯಮದ ಮುಂದೆನೂ ಹೇಳ್ತೀನಿ, ಯಾರು ಕೇಳಿಸ್ಕೊಂಡು ಹೇಳ್ತೀನಿ, ನನ್ನ ಪ್ರಥಮ ಆದ್ಯತೆ ಸಿನಿಮಾಗೆ, ಅದು ನಮ್ಮ ತಾಯಿ ಅಂತ ಹೇಳ್ಬಿಡ್ತೀನಿ. ನಾ ಕಂಡಂಥ ಸಿನಿಮಾ, ನಾನು 30 ವರ್ಷ ಆಯಿತು. ಇವತ್ತಿನ ಸಿನಿಮಾ
ಈ ವ್ಯತ್ಯಾಸಗಳು ನೋಡಿದಾಗ ಎಲ್ಲೋ ಒಂದು ಕಡೆ ಆ ಒಂದು ಯಜಮಾನಿಕೆ ಮತ್ತು ಆ ಗತ್ತು ಕಮ್ಮಿ ಆಗ್ತಿದೆ. ಎರಡನೇದು ಒಂದು ರೀತಿ ಒಂದು ಭಯವಿಲ್ಲ, ಆ ಥರದ ಒಂದು ವಾತಾವರಣದಲ್ಲಿ ಈ ಸಿನಿಮಾ ರಂಗ ಇದೆ. ಮುಂಚೆ ನಾನು ವೆರಿ ಆನೆಸ್ಟಾಗಿ ಹೇಳ್ತೀನಿ, ಕಲಾವಿದರು ನಿರ್ಮಾಪಕರ ಮಧ್ಯೆ ಯಾಕೆ ಹೇಳ್ತೀನಿ, ಅಲ್ಲಿ ಬರ್ತೀನಿ. ಕಾರಣ ಏನು ಅಂತಂದರೆ, ತುಂಬ ಗಟ್ಟಿಯಾದಂಥ ನಿರ್ಮಾಪಕರು ಹಿಂದೆ ಏನಿದ್ರು ಅವರು ಭಾಳ ಚೆನ್ನಾಗಿ ಒಂದು ಸಿನಿಮಾನ ಪ್ರೀತಿಸ್ತಿದ್ರು, ಕಲಾವಿದರನ್ನು ಪ್ರೀತಿಸ್ತಿದ್ರು, ಮತ್ತು ಒಳ ಹೊರಗೆ ಅವ್ರಿಗೆ ಚಿತ್ರ ಜಗತ್ತು ಗೊತ್ತಿತ್ತು, ವ್ಯವಹಾರಗಳು ಗೊತ್ತಿತ್ತು. ಬಂದೆ ಇತ್ತು. ಇವತ್ತಿನ ನಿರ್ಮಾಪಕರು ಪಾಪ ನಾನು ಏನು ಹೇಳ್ತೀನಿ, ಅನುಭವದ ಕೊರತೆ ಇದೆ. ಎಕ್ಸೆಪ್ಟ್ ಹಣ ಅನ್ನೋದೊಂದು ಬಿಟ್ಟರೆ ಅವ್ರ ಎಜುಕೇಶನ್ ಇಲ್ಲ. ಈಗ ಅಲ್ಲಿ ಆ ಕಡೆಯಿಂದ ಏನಿದೆ ಗೊತ್ತಾ, ನಿರ್ಮಾಪಕರು ಎಲ್ಲರನ್ನೂ ಪ್ರೀತಿಸ್ತಾ ಇದ್ದಾರೆ, ಕಲಾವಿದರನ್ನ ಪ್ರೀತಿಸಬಾರ್ದು ಅಂತ ಇದೆಯಾ? ನಿರ್ಮಾಪಕರನ್ನ ಪ್ರೀತಿಸ್ಬೇಕು. ಏನ್ ಕಮಿಟ್ಮೆಂಟ್ ಇದೆ ಅವ್ರಿಗೆ? ಏನ್ ಕೇಳ್ತಾ ಇದ್ದಾರೆ ನೋಡಿ, ಯಾವ ಕಲಾವಿದ ತನ್ನ ನಿರ್ಮಾಪಕನ ಪ್ರೀತಿ ಮಾಡಿಲ್ಲ ಈಸ್ ಅನ್ಫಿಟ್ ಫೆಲೋ ಟು ಬಿ ಇನ್ ಸಿನಿಮಾ ಅಂತ ನಾನು ಹೇಳ್ಬೋದು. ಗಣೇಶ್ ಹೇಳಿ ಸರ್. ಹೇಳಿ ಸರ್, ಮಾತಾಡಿ. ಈ ಒಟ್ಟಾರೆ ಈ ಎಪಿಸೋಡ್ ನಿರ್ಮಾಪಕರಿಗೆ ಏನು ಸಮಸ್ಯೆ ಅನ್ನೋದನ್ನ ಹೇಳಿ ಸರ್. ನಿರ್ಮಾಪಕರಿಗೆ ಒಂದಲ್ಲ ಎರಡಲ್ಲ ಸರ್, ನೂರಾರಿದೆ ಸರ್. ಇವತ್ತು ಸಿನಿಮಾ ಮಾಡೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಇವತ್ತು ಕೋಆಪ್ರೇಷನ್ ಪ್ರತಿಯೊಬ್ಬರಿಂದ ಸೈಡಿಂದನೂ ಬೇಕೇ ಬೇಕು. ಒಂದು ಚಿತ್ರ ನಿರ್ಮಾಣ ಮಾಡಿ ಅದು ತಿರುಗಿ ಹೊರಗಡೆ ತರೋದೊಂದು ದೊಡ್ಡ ಹಿಂಸೆ. ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆಯೋ, ಸಿನಿಮಾ ಬಿಡುಗಡೆಗೂ ಅಷ್ಟೇ ಕಷ್ಟ ಅನುಭವಿಸ್ತಾ ಇದ್ದೀವಿ. ಮ್ಯಾಟ್ರಿಗೆ ಬರೋದಾದ್ರೆ ಮುನಿರತ್ನ ಅವ್ರು ಏನು ಹೇಳಿದ್ರೆ ಅದನ್ನ ಒಪ್ಕೊಳ್ತೀರಾ ನೀವು? ಹೌದು ಸರ್, ಖಂಡಿತ ಒಪ್ಕೊಳ್ತೀನಿ. ಅಂದ್ರೆ ರಕ್ತ ಹೀರುವ ಜಿಗಣೆಗಳ ತರ ಆಡ್ತಾರೆ ಕೆಲವರು ಸರ್, ಕೆಲವರು 100% ತುಂಬಾ ಕಾಂಡೋಮ್ ಬಿಟ್ಟು ಎಲ್ಲವನ್ನೂ ಅಲ್ಲ, ಅದನ್ನ ಒಪ್ಕೊಳ್ತೀರಾ ನೀವು? ಸರ್, ಕೆಲವರು ಖಂಡಿತವಾಗ್ಲೂ ನಿರ್ಮಾಪಕರನ್ನ ಯಾವ ತರದವ್ರದ್ದು ಅಂತ ನೋಡ್ತಾ ಇಲ್ಲ ಸರ್. ತುಂಬಾ ಕೇಳ್ತಾರ ಅರ್ಥ ಮಾಡ್ಕೊಳ್ಳಿ ಸರ್. ಇವತ್ತು ಕ್ಯಾರವಾನ್ ಕೇಳ್ತಾ ಇದಾರೆ. ಹಿರಿಯರಾದಂತ ಜಗ್ಗೇಶ್ ಸರ್ ಇವತ್ತು ಅವ್ರು ಕ್ಯಾರವಾನ್ ತಗೊಂಡಿದ್ದಾರೆ, ಕೇಳಿ ಸರ್. ಫಸ್ಟ್ ನನ್ನ ಸಿನಿಮಾನೇ ಮಾಡ್ತಾ ಇದಾರೆ ಜಗ್ಗೇಶ್ ಸರ್. ಇವತ್ತು ನನ್ನ ಬದುಕಲ್ಲೇ ಒಂದಿಷ್ಟು ಅನ್ನ ಇವತ್ತವರೆಗೂ ಕ್ಯಾರವಾನ್ ತಗೊಂಡಿಲ್ಲ. ಇವತ್ತವರೆಗೂ ಅವ್ರ ಅಸಿಸ್ಟೆಂಟ್ಸ್ ಒಬ್ರು ಬಂದ್ರೆ, ಇವತ್ತವರೆಗೂ ಅವ್ರ ಅಸಿಸ್ಟೆಂಟ್ಸ್ ಇಬ್ರು ಮೇಲೆ ಒಬ್ರು ಮೇಕಪ್ ಅವ್ರ ಚೀಫ್ ಅವ್ರು ಬಿಟ್ಟ ಅಂದ್ರೆ ಇವತ್ತವರೆಗೂ ಅವ್ರು ಯಾರು ಇಟ್ಕೊಂಡಿಲ್ಲ. ಎಷ್ಟು ಸರಳತೆ ತಂದಿದ್ದಾರೆ ಸರ್. 145 ಸಿನಿಮಾ ಮಾಡಿದ್ದಾರೆ. ಯಾಕೆ ಸರ್ ಬೇರೆಯವ್ರಿಗೆ ಬರಲ್ಲ? ಅದು ಬರಬೇಕಲ್ವ? ಅದು ನಿರ್ಮಾಪಕರಿಗೆ ನಾನು ಕಷ್ಟದಲ್ಲಿದ್ದೀನಿ ಅಂತ ಹೇಳಿದಾಗ ನಂದೇ ಹೇಳ್ಕೊತೀನಿ. ನಾನು ಕಷ್ಟದಲ್ಲಿದೆ ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ಮನೆ ಸಮಸ್ಯೆ ಏನು? ಒಬ್ರಿಗೊಬ್ರು ಯಾಕೆ ಆಗ್ತಾ ಇಲ್ಲ ನಿಮಗೆ? ಸೇರ್ಬೇಕು ಸರ್. ಸೇರ್ತಾ ಇಲ್ಲ. ಫಸ್ಟ್ ಪಾಯಿಂಟ್ ಯಾರು ಸೇರ್ತಾ ಇಲ್ಲ? ನಿರ್ಮಾಪಕರು ಸೇರ್ತಾ ಇಲ್ವಾ ಅಥವಾ ಕಲಾವಿದರು ಸೇರ್ತಾ? ನಿರ್ಮಾಪಕರು ಸೇರ್ತಾ ಇದೀವಿ ಸರ್. ನಿರ್ಮಾಪಕರು ಸೇರ್ತಾ ಇದೀವಿ. ಮೊದಲಾಗಿದ್ರೆ ನಮಗೆ ಡಾಕ್ಟರ್ ರಾಜ್ಕುಮಾರ್ ಇದ್ರು, ಏನ್ ಸಮಸ್ಯೆ ಆದ್ರೆ 5 ನಿಮಿಷಕ್ಕೆ ಅವ್ರ ಮನೆಗೆ ಹೊಟ್ಟೋಗ್ತಿದ್ದು. ಇವತ್ತು ಯಾರ ಮನೆಗೆ ಹೋಗಿ ಯಾರ ಹತ್ರ ಮಾತಾಡೋದು? ಸರ್, ನಿರ್ಮಾಪಕರು ಸೇರ್ತಾ ಇದ್ದಾರೆ, ಬಟ್ ನಿರ್ಮಾಪಕರು ಅಷ್ಟೇ ಸೇರ್ತಾ ಇದ್ರೆ ಅಂತ ಅನ್ಕೋತೀನಿ ನಾನು. ನಿರ್ಮಾಪಕರು ಮತ್ತು ಕಲಾವಿದರು ಸೇರ್ತಾ ಇಲ್ಲ, ಎಲ್ಲರೂ ಸೇರ್ಬೇಕು. ಸೇರಿದ್ರೆ ಮಾತ್ರನೇ ನಮ್ಮ ಚಿತ್ರದಲ್ಲಿ ಏನಾಗಿದೆ ಸಮಸ್ಯೆ ಅನ್ನೋದನ್ನ ಕೂತ್ಕೊಂಡು ಚರ್ಚೆ ಮುಖಾಂತರ ಮಾಡಿ ಎಲ್ಲದಕ್ಕೂ ನಾವು ಒಂದು ಪರಿಹಾರ ಕಂಡುಹಿಡ್ಕೋಬೋದಲ್ಲ. ರವೀಂದ್ರ ಅವರೇ, ಕಾರ್ಮಿಕರ ಬಗ್ಗೆ ಕೂಡ ಮೆನ್ಷನ್ ಆಗಿದೆ. ಕಾರ್ಮಿಕರು ಕೂಡ ರಕ್ತ ಹೀರೋ ಜಿಗಣೆಗಳಾಗ್ಬಿಟ್ಟಿದ್ದೀರಿ. ಹೌದು ಸರ್. ಹೌದಾ? ಇದ್ರ ಬಗ್ಗೆ ಅಲ್ಲ, ನಾನು ಅದನ್ನು ಒಪ್ಕೋತಾ ಇಲ್ಲ. ನಮ್ಮ ಬಗ್ಗೆ ಅವ್ರು ರೆಫರ್ ಮಾಡಿರೋದ್ರ ಬಗ್ಗೆ ಹೌದು ಸರ್ ಅಂತ ಹೇಳಿದೆ. ಈಗ ನಿರ್ಮಾಪಕರ ಸಂಘದ ಬಗ್ಗೆ ನಮ್ಗೆ ಗೌರವ ಇದೆ, ಮುನಿರತ್ನಂ ನಾಯ್ಡು ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ನಿರ್ಮಾಪಕರ ಅನ್ನದಾತರು ಅನ್ನೋದನ್ನು ಕಾರ್ಮಿಕರು ಸದಾಕಾಲ ಒಪ್ಕೊಂಡ್ಬಂದಿದ್ದೀವಿ. ಆದರೆ ಯಾವ ಒಂದು ಆಧಾರದಲ್ಲಿ ಇವರು ಸುಪ್ರೀಂ ಕೋರ್ಟ್ ಜಡ್ಜಿಗೆ ಬರೋ ಸಂಬಳಕ್ಕಿಂತ ಜಾಸ್ತಿ ಇವ್ರಿಗೆ ಬರ್ತಿದೆ ಅಂತ ಹೇಳ್ತಿದ್ದಾರೆ ನಂಗೆ ಗೊತ್ತಿಲ್ಲ. ಯಾಕೆಂದರೆ ಕಾರಣ ಪಕ್ಕದಲ್ಲಿ ಗಣೇಶ್ ಅವರು ಕೂತಿದ್ದಾರೆ. ನಮಗೆ 2010ರಲ್ಲಿ ನಮ್ಮ 3 ವರ್ಷದ ಈ ವೇತನದ ವಾಯ್ದೆ ಮುಗಿದು ವೇತನ ಹೆಚ್ಚಳ ಆಗಬೇಕಾಗಿರುವಂಥದ್ದು 2011 ವರಮಹಾಲಕ್ಷ್ಮಿ ಹಬ್ಬದ ತನಕ ಆಗಿರಲಿಲ್ಲ. ಅನಿವಾರ್ಯ ಒಂದು ಸಿನಿಮಾ ಮಾಡೋದಕ್ಕೆ ಅನಿವಾರ್ಯ. ಅದನ್ನೇ ಇಟ್ಟುಕೊಂಡು ನೀವು ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಿ. ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ ಸರ್. KCN ಚಂದ್ರಶೇಖರ್ ಅವರು ಕಳೆದ ಬಾರಿ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿದ್ದಾಗ ಚಿತ್ರರಂಗದಲ್ಲಿ ಸಮಸ್ಯೆಗಳಿದೆ, ನಿರ್ಮಾಪಕರು ನಷ್ಟ ಅನುಭವಿಸ್ತಿದ್ದಾರೆ ಎಂದಾಗ ಇದೇ ಕಾರ್ಮಿಕರು 1 ವರ್ಷ ಕೆಲವೊಂದು ಪರ್ಸೆಂಟೇಜ್ ವೇತನವನ್ನು ಕಮ್ಮಿ ಮಾಡಿಕೊಂಡು ಕೆಲವೊಂದು ನಿಬಂಧನೆಗಳಿಂದ ಹೊರಗಡೆ ಬಂದು ನಾವು 1 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತೀವಿ ಅಂತ ಹೇಳಿ ಸಹಕಾರ ನೀಡಿದ್ದೀವಿ. ಅದು ಪಕ್ಕದಲ್ಲಿ ನಿರ್ಮಾಪಕರ ಸಂಘದ ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಗಣೇಶ್ ಅವರು, ಕೇಳಿ. ಇಲ್ಲ ಅಂತ ಹೇಳ್ತಾರೆ ಅವರು, ಇದೆ ಅಂತ ಹೇಳಲೇಬೇಕು. ಇಡೀ ಭಾರತದಲ್ಲಿ ಬೇರೆ 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 ತುಂಬಾ ಕಷ್ಟದಲ್ಲಿದ್ದಾಗ ಈ ಬಾರಿ ಸಪೋರ್ಟ್ ಮಾಡಿದ್ದಾರೆ. ಈ ಬಾರಿ 1 ವರ್ಷದ ಡಿಲೇ ಆದರೂ ಸಹ ನಾವು ಯಾವ ರೀತಿಯ ಒಂದು ದೊಡ್ಡ ಗಲಾಟೆಯನ್ನು ಮಾಡದೆ ಸುಮಾರು 8 ತಿಂಗಳಿಂದ ಕೂತ್ಕೊಂಡು ಚರ್ಚೆ ಮಾಡಿ ನಾವು 50% ಕೇಳಿದ್ವಿ. ಅಂದರೆ ಈ 3 ವರ್ಷಕ್ಕೆ ಒಂದ್ಸಲಿ ಮಾಡ್ತೀರಾ ನೀವು, ತುಂಬ ಬೆಲೆಗಳು ಜಾಸ್ತಿ ಆಗಿದೆ, 50% ವರ್ಷಕ್ಕೆ 15% ಥರ ಒಂದು 45% ಮಾಡಿಕೊಡಿ ಅಂತ ಕೇಳಿದ್ವಿ. 20%, 10% ಈ ಪರ್ಸೆಂಟೇಜ್ಗೆ ಅವರು ನಮ್ಮನ್ನು ಮನವಿ ಮಾಡಿಕೊಂಡ್ರು. ಅವರ ಮನವಿಗೆ ನಾವು ಹೋಗೊಟ್ಟು 10%, 15%, 20% ವೇತನ ಹೆಚ್ಚಳಕ್ಕೆ 3 ವರ್ಷದ ಅವಧಿಯ ನಂತರ 4 ವರ್ಷನೇ ಆಗೋಗಿತ್ತು, 1 ವರ್ಷ ಡಿಲೇ. ನಾವು ಕೋಆಪ್ರೇಟ್ ಮಾಡಿದ್ದೀವಿ. ಇನ್ನೇನು ಕೋಆಪ್ರೇಟ್ ಮಾಡೋಕ್ಕೆ ಸಾಧ್ಯ? ಹಾಗಾಗಿ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ಮುನಿರತ್ನಂ ನಾಯ್ಡು ಅವರು ನಿರ್ಮಾಪಕರು ನಷ್ಟ ಅನುಭವಿಸ್ತಿದ್ದಾರೆ, ನಿರ್ಮಾಪಕರಿಗೆ ಕೋಆಪರೇಷನ್ ಬೇಕು ಕಲಾವಿದರಿಂದ ಕಾರ್ಮಿಕರಿಂದ ಅಂತ ಕೇಳೋದು ತಪ್ಪಲ್ಲ. ಆದರೆ ಕೇಳ್ತಾ ಇರೋ ರೀತಿ ಇದೆಯಲ್ಲ,
ಯಾವುದೋ ಕಾರ್ಯಕ್ರಮದಲ್ಲಿ ಅನಿವಾರ್ಯನ ಅದು ಮಾತಾಡುವಂಥದ್ದು, ಅವರಿಗೆ ಕಾಂಡೋಮ್ ಕೊಡ್ತೀವಿ, ರಕ್ತ ಹೀರ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ಜಡ್ಜ್ಗಿಂತ ಜಾಸ್ತಿ ತಗೋತಾ ಇದ್ದಾರೆ ಅಂದ್ರೆ ಇದು ಯಾವುದೂ ಆಧಾರ ಇಲ್ಲದಂಥ ಒಂದು ಹೇಳಿಕೆ, ಆರೋಪ. ಮಾತಾಡ್ತೀನಿ ಸಂಬಂಧಪಟ್ಟ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಬಂದಿಲ್ಲ ಒಂದು ಚಿಕ್ಕ ಬ್ರೇಕ್.